बेंगलुरु के हसनात कॉलेज में वर्ल्ड आयरन डेफिशिएंसी डे मनाया गया। दोस्तों 26 नवंबर दुनिया भर में आयरन डेफिशिएंसी डे के तौर पर मनाया जाता है। आयरन डेफिशिएंसी यानी जिस्म में लोहे की मिकदार कम होना। जी हाँ, जिस्म में लोहे की मिकदार कम होने से एनीमिया की कैफियत पैदा होती है, जिससे थकावट, कमजोरी, जिल्द का पीलापन, चक्कर आना, सांस में किल्लत जैसी अलामत जाहिर होते हैं। आयरन की कमी से खून में सुर्ख खुलियात और हेमोग्लोबिन कम हो जाता है। इस तरह जिस्म में आयरन कम होने से कई सारे मसाइल पैदा होते हैं। लिहाजा आयरन डेफिशिएंसी डे के मौके पर डॉक्टरों ने हसनात कॉलेज की स्टूडेंट्स को कीमती मालूमात फराहम की। दोस्तों ये प्रोग्राम वी चॉक नामी चॉकलेट कंपनी ने हसनात कॉलेज और डेटा के इश्तराक से मुनक़द किया। वी चॉक के रिप्रेजेंटेटिव अब्दुल जलील ने कहा कि बॉडी में आयरन की मिकदार को बढ़ाने के लिए ये ख़ास चॉकलेट तैयार किया गया है। वी चॉक का मकसद अनीमिया मुक्त भारत बनाना है। इस मौके पर डॉक्टर लवन्या किरण व दीगर ने अपने ख्यालात का इजहार किया। जनूबी हिंद न्यूज़ रिपोर्ट। अस्सलाम वालेकुम। इंटरनेशनल आयरन डिफिशिएंसी डे 26 नवंबर को मनाया जाता है, इसलिए कि दुनिया में जो है ना 30% लोग जो है ना एनीमिक है। ख़ासकर इंडिया में जो है इंडिया गवर्नमेंट जो है अनीमिया मुक्त भारत करके एक प्रोग्राम बनाए हैं, जिसमें बच्चों को और लेडीज़ को जो है ना ख़ासकर आयरन का ये खाना और आयरन रिच फूड दिए जाते हैं। So हमें एज अ वी चॉक हैव इनोवेटेड अ चॉकलेट फॉर आयरन डिफिशिएंसी, इजी सिंपल सोल्यूशन, जिससे जो है ना NSRCL जो IIM का लॉन्च पैड में हमें वी हैव बीन लॉन्च पैडेड and we also got acceleration program in CCAMP and we have also done it in CFTRI. और प्रोडक्ट जो है ना क्लिनिकली प्रूवन है, प्री क्लिनिकल भी किया है और क्लिनिकल में भी किया है। ये प्रोडक्ट जो है ना रोज़ को एक चॉकलेट खा लो, इंशाल्लाह आपका आयरन रेडी हो जाएगा। जितना भी सिम्टम्स है वो सब भी हज़म हो जाएगा इंशाल्लाह। नॉट ओनली दैट, वी गिव 100% मनी बैक गारंटी एंड फ्री काउंसलिंग फॉर एनीमिया। ನಮಸ್ಕಾರ, ನಾನು ಡಾಕ್ಟರ್ ಲಾವಣ್ಯ ಕಿರಣ್. ನಾನು ಆಬ್ಸ್ಟೆಟ್ರಿಷಿಯನ್, ಗೈನಕಾಲಜಿಸ್ಟ್, ಫರ್ಟಿಲಿಟಿ ಡಾಕ್ಟರ್ ಹಾಗೂ ರೊಬೊಟಿಕ್ ಸರ್ಜನ್. ಇವತ್ತು ಇಂಟರ್ನ್ಯಾಷನಲ್ ಐರನ್ ಡೆಫಿಷಿಯನ್ಸಿ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಹಂಗಂದರೆ ಅನೀಮಿಯಾನ ನಿವಾರಣೆ ಮಾಡೋದು ಹೆಂಗೆ ಅಂತ 26 ನವಂಬರ್ನ ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತು ನಾನು ಹಸ್ಮತ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ ಕಾಲೇಜಲ್ಲಿದ್ದೀನಿ. ನಾನು ಈ ಮಕ್ಕಳಿಗೆ ಇವತ್ತು ಐರನ್ ಡೆಫಿಷಿಯನ್ಸಿ ಅಂದರೆ ಏನು, ಅನಿಮಿಯಾ ಯಾಕೆ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೂ ಅದನ್ನೇ ತಿಳಿಸ್ತೀನಿ. ಏಕೆಂದರೆ ಅನಿಮಿಯಾ ಅಂದರೆ ರಕ್ತದ ಕುಂದತೆ ಇರುವಾಗ. ರಕ್ತ ಕುಂದತೆ ಏನಕ್ಕಾಗ್ಬೋದು? ಕೆಲವಲ್ಲಿ ಗರ್ಲ್ಸಲ್ಲಿ, ಹೆಣ್ಮಕ್ಳಲ್ಲಿ ಏನಾಗುತ್ತೆ, ರಕ್ತಸ್ರಾವ ಆದಾಗ ಅನಿಮಿಯಾ ಜಾಸ್ತಿ ಕಾಣಿಸ್ಕೊಡುತ್ತೆ. ತುಂಬ ಬ್ಲೀಡಿಂಗ್ ಆಗ್ತಾ ಇರುವಾಗ ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳಲ್ಲ. ಸೊ ಇದಕ್ಕೆಲ್ಲ ನಾವು ಅಡ್ರೆಸ್ ಮಾಡಬೇಕಾಗತ್ತೆ. ನ್ಯೂಟ್ರಿಷನ್ ಚೆನ್ನಾಗಿ ಬರಲ್ಲ. ನಾವೇನಾಗುತ್ತೆ, ಬೆಳಗ್ಗೆ ಇವತ್ತು ಊಟ ಸರಿ ಮಾಡಲ್ಲ, ಊಟ ಬಿಡ್ತೀರಾ ನೀವು, ಅದನ್ನೆಲ್ಲ ಮಾಡಬಾರ್ದು. ಈಗ ನೀವು ಕರೆಕ್ಟಾಗಿ ಊಟ ಮಾಡಲಿಲ್ಲ ಅಂದರೆ ಐರನ್ ಡಿಫಿಷಿಯನ್ಸಿ ಖಂಡಿತ ಆಗುತ್ತೆ. ಐರನ್ ರಿಚ್ ಫುಡ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ತರಕಾರಿಗಳು, ಸೊಪ್ಪು, ಕಾಳುಗಳು, ಮೊಳಕೆ ಕಾಳುಗಳು, ನಾನ್ ವೆಜಿಟೇರಿಯನ್ ಮೀಟ್, ಚಿಕನ್, ಇದನ್ನೆಲ್ಲ ತೊಗೊಂಡಷ್ಟು ನಿಮ್ದು ಐರನ್ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ವಿಟಮಿನ್ ಸಿ ರಿಚ್ ಫುಡ್ ಏನೇನು, ಆರೆಂಜ್, ಮೂಸಂಬಿ, ಆ್ಯಪಲ್, ಆಮ್ಲ, ನಮ್ಮ ನಲ್ಲಿಕಾಯಿ, ಚಿಕ್ಕ ನಲ್ಲಿಕಾಯಿ, ದೊಡ್ಡ ನಲ್ಲಿಕಾಯಿ, ಇದು ಪಪ್ಪಾಯ, ಇವೆಲ್ಲ ವಿಟಮಿನ್ ಸಿ ರಿಚ್ ಫುಡ್ಗಳು. ಇದನ್ನೆಲ್ಲ ನಮ್ಮ ಐರನ್ ಚೆನ್ನಾಗಿ ಬರಬೇಕು ಅಂತ ಅಂದರೆ ಇದನ್ನೆಲ್ಲ ನಮ್ಮ ಆಹಾರದಲ್ಲಿ ತಗೊಂಡ್ರೆ ನಮ್ಮ ಐರನ್ನೂ ತುಂಬ ಚೆನ್ನಾಗಾಗುತ್ತೆ. ಅನಿಮಿಯಾ ಆದರೆ ಏನು ತೊಂದರೆ ಆಗ್ಬೋದು? ನಮಗೆ ಯೋಚನೆ ಶಕ್ತಿ ಕಮ್ಮಿ ಆಗುತ್ತೆ, ಸುಸ್ತಾಗ್ತಾ ಇರುತ್ತೆ, ಉಗುರುಗಳೆಲ್ಲ ಬೇಗ ಬಿರುಕು ಬರ್ತಾ ಇರುತ್ತೆ, ಪ್ಲಸ್ ಕೂದಲುಗಳು ಉದುರುವಿಕೆ ಜಾಸ್ತಿ ಆಗ್ತಾ ಇರುತ್ತೆ. ಸ್ಕೂಲಲ್ಲಿ ಏನು ಹೇಳ್ತಾ ಇರ್ತಾರೆ ನಮಗೆ ತಿಳುವಳಿಕೆ ಬರಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕೆ ಬರಲ್ಲ. ಒಂಚೂರು ಓಡಾಡಿದ್ರೂ ಟಯರ್ಡ್ನೆಸ್ ತುಂಬ ಜಾಸ್ತಿ ಆಗುತ್ತೆ, ಸುಸ್ತು ಬೇಗ ಆಗ್ತಾ ಇರುತ್ತೆ. ಇದೆಲ್ಲ ಅನಿಮಿಯಾಗಳ ಲಕ್ಷಣ. ನಾನು ಹೇಳ್ದಂಗೆ
ಈಗ ನಿಮ್ಮಲ್ಲಿ ಇದು ಯಾವುದೇ ಥರದ ಲಕ್ಷಣ ಕಾಣಿಸ್ತಾ ಇದ್ದರೆ ಅಥವಾ ಹೃದಯ ಬಡಿತ ಜಾಸ್ತಿ ಆಗ್ತಾ ಇದ್ದರೆ ಅಥವಾ ನಿಮ್ಮ ಅಸೆಂಬ್ಲಿಲಿ ಸ್ಕೂಲಲ್ಲಿರುವಾಗ ಚಕ್ಕರ್ ಬಂದು ಬಿದೋಗ್ತಾ ಇದ್ದರೆ ಇದನ್ನೆಲ್ಲ ಒಂದು ನಾವು ಬ್ಲಡ್ ಟೆಸ್ಟ್ ಮಾಡಬೇಕು. ಅನಿಮಿಯಾ ಇದ್ದರೆ ಅದಕ್ಕೆ ನಾವು ಟ್ಯಾಬ್ಲೆಟ್ಸ್ ತೊಗೋಬೋದು, ಸಿರಪ್ ತೊಗೋಬೋದು. ತುಂಬ ಜಾಸ್ತಿ ಅನಿಮಿಯಾ ಇದ್ದು ರಕ್ತ ತುಂಬ ಕಮ್ಮಿ ಇತ್ತು ಅಂದರೆ ಇಂಜೆಕ್ಷನ್ಸ್ ಕೊಡ್ತಾರೆ, ಬ್ಲಡ್ಡೂ ಕೊಡಬೇಕಾಗತ್ತೆ. ಬಟ್ ಇದಕ್ಕೆಲ್ಲ ಮುಂಚೆ ನೀವೇ ನಿಮ್ಮ ಆಹಾರದಲ್ಲಿ ಏರುಪೇರು ಮಾಡಿಕೊಂಡು ಒಳ್ಳೆಯ ಆಹಾರ ಊಟ ಮಾಡಿದ್ರೆ ಅನಿಮಿಯಾ ಬರೋ ಚಾನ್ಸಸ್ಸೇ ಇರಲ್ಲ. ಅದಕ್ಕೆ ಡಿವರ್ಮಿನ್ ಮಾತ್ರೆಗಳು ತಗೊಳ್ಳೋದು ತುಂಬ ಮುಖ್ಯ. 6 ತಿಂಗಳಿಗೆ ಒಂದ್ಸಲಿ ಡಿವರ್ಮಿನ್ ಮಾತ್ರೆಗಳು ತಗೊಳ್ಳೋದು ತುಂಬ ಮುಖ್ಯ. ಎಲ್ಲರೂ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಅನಿಮಿಯಾ ಬರದೇ ಇದ್ದಂಗೆ ನೋಡ್ಕೊಳ್ಳಿ. ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಪೂಜಾ ಜಯಸಿಂಗ್. ನಾನು ರಾಮಯ್ಯ ಕಾಲೇಜಿಂದ ಬಂದಿದ್ದೀನಿ. ಇವತ್ತು ಹಸ್ನತ್ ಕಾಲೇಜಲ್ಲಿ ಆ್ಯಸ್ ಎ ಗೆಸ್ಟ್ ಲೆಕ್ಚರ್ ಆನ್ ಟಾಪಿಕ್ ನ್ಯೂಟ್ರಿಷನಲ್ ಅವೇರ್ನೆಸ್ ಆನ್ ಐರನ್ ಡಿಫಿಷಿಯನ್ಸಿ ಅನಿಮಿಯಾಗೆ. ಯಾಕೆ ಹಸ್ನತ್ ಕಾಲೇಜ್ ಅಂದರೆ ಇಸ್ ಗರ್ಲ್ಸ್ ಕಾಲೇಜ್. ಇಲ್ಲೇನಂದರೆ ಲೈಕ್ ಎವ್ರಿ ಡೇ ನಾವು ನೋಡ್ತೀವಿ ಅನಿಮಿಯಾ ಬಗ್ಗೆ ಇವತ್ತು ಪ್ರೋಗ್ರಾಮ್ ಇತ್ತು. ಅನಿಮಿಯಾ ಅಂದರೆ ಏನು, ಇಟ್ಸ್ ಲೈಕ್ ಐರನ್ ಡಿಫಿಷಿಯನ್ಸಿ. ಐರನ್ ಡಿಫಿಷಿಯನ್ಸಿ ಯಾವ ಥರ ಆಗುತ್ತೆ, ಲೈಕ್ ಡೇ ಟು ಡೇ ಲೈಫಲ್ಲಿ ವಿ ಅಂಡರ್ಗೋ ಮೆನ್ಸುರೇಷನ್, ಪ್ರೆಗ್ನೆನ್ಸಿ. ವಿ ಕ್ಯಾನ್ ಸಿ ಇನ್ ಲೈಕ್ ವುಮೆನ್ ಆ್ಯಂಡ್ ಗರ್ಲ್ಸ್ ಆ್ಯಸ್ ವೆಲ್, ಲೈಕ್ ಸ್ಕೂಲ್ ಗೋಯಿಂಗ್, ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆ್ಯಂಡ್ ಫ್ಯಾಕಲ್ಟೀಸ್ ಆಲ್ಸೋ. ಸೊ ಏನಕ್ಕೆ ಅನಿಮಿಯಾ ಅಂತ ತೊಗೊಂಡಿದ್ದೀವಿ ಅಂದರೆ ಇವನ್ನೆಲ್ಲ ಐರನ್ ಸಪ್ಲೈ ಆರ್ ಐರನ್ ಡಿಫಿಷಿಯನ್ಸಿ ಇದ್ದರೆ ನಾವು ಯಾವ ಥರ ಸಪ್ಲಿಮೆಂಟ್ ಆರ್ ಅವ್ರ ಡಯೆಟಿಂದ ಇರ್ಬೋದು ಇಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಬಗ್ಗೆ ಮಾತಾಡಿಬಿಟ್ಟು ಒಂದು ಅವೇರ್ನೆಸ್ ಕ್ಯಾಂಪ್ ಥರ ಕ್ರಿಯೇಟ್ ಮಾಡಿದ್ದೀವಿ. ಸೊ ದಟ್ ಅವರು ಸ್ಟೂಡೆಂಟ್ಸ್ ಆಗಲಿ ಫ್ಯಾಕಲ್ಟೀಸ್ ಆಗಲಿ ಯಾರೆಲ್ಲ ಅಸೆಂಬ್ಲಿ ಆಗಿದ್ರು, ಇಟ್ಸ್ ಅ ಗುಡ್ ಟೇಕ್ ಅವೇ ಮೆಸೇಜ್ ದಟ್ ನಾವು ನಮ್ಮ ಡಯಟ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಐದರ್ ಇಟ್ ಮೈಟ್ ಬಿ ಫ್ರಮ್ ಅನಿಮಲ್ ಆರ್ ಪ್ಲಾಂಟ್ ಸೋರ್ಸ್. ಇದೆಲ್ಲ ಇನ್ಫಾರ್ಮೇಷನ್ ಆ್ಯಂಡ್ ಟಾಕ್ ಆಗಿದೆ. ಸೊ ಇಟ್ಸ್ ಗುಡ್ ದಟ್ ನಮ್ಮ ಮೇನ್ ಏನು ಅಂದರೆ ಲೈಕ್ ಹಸ್ನತ್ ಕಾಲೇಜ್ ಗರ್ಲ್ಸ್ ಕಾಲೇಜ್ ಆಗಿರೋದ್ರಿಂದ ಇಟ್ ಶುಡ್ ಬಿ ಅನಿಮಿಯಾ ಫ್ರೀ, ಇಟ್ ಶುಡ್ ಬಿ ಅನೆಮಿಕ್ ಫ್ರೀ. ಸೊ ದಟ್ ಎಲ್ರಿಗೂ ಹೆಲ್ತಿ ವೈಸ್ ಲೈಕ್ ಫಿಸಿಕಲಿ ಮೆಂಟಲಿ ಹೆಲ್ತಿಯಾಗಿ ಆ್ಯಂಡ್ ದೇ ಶುಡ್ ಬಿ ರೋಲ್ ಮಾಡೆಲ್ ಟು ದ ಸೊಸೈಟಿ. We have a NGO. We are like set of doctors and health professionals. We are all there for some cause. We have done enough programs for other health related issues. We have done some 40 to 50 programs. अभी क्या है, इसमें हम लोगों को पता चला कि जो अनीमिया है वो सबसे ज़्यादा प्रॉब्लम में है. तो हमने सोचा कि अनीमिया के रिलेटेड में कुछ करते हैं. तो अभी हम लोग जो है हेल्थ असेसमेंट और हेल्थ स्क्रीनिंग के ऊपर इम्पोर्टेंस दे रहे हैं. अगर आपको कोई अनीमिया प्रॉब्लम है तो आपको पता करने के लिए आपको हेल्थ असेसमेंट डायग्नोस्टिक सेंटर को जाना पड़ेगा. वहाँ पे आपको पैसे देने होंगे. पता नहीं आपके पास उतने पैसे होंगे या फैसिलिटी है आपके पास, ये नहीं मुझे मालूम. तो हम लोग सोचते हैं कि हमारे एजेंसी से, हमारे NGO से आपको हेल्थ असेसमेंट करके देंगे. तो प्रोबेबली इसके बाद हम लोग बोलेंगे कि आप ये खाइए वो खाइए. तो आप हमें प्लीज़ बताइए कि आप खा सकते हैं, अफोर्ड कर सकते हैं, नहीं कर सकते. अगर नहीं कर सकते तो हम आपका कुछ अरेंजमेंट करते हैं ताकि हम जो भी सोच के निकले हैं वो टारगेट रिचीव होना चाहिए. जैसे हम लोग स्कूल के बच्चों के लिए BC ऊटा में जो इस्कॉन टेम्पल से दे रहे हैं, वहाँ से हम लोग रिकमेंडेशन करके कुछ एक्स्ट्रा लाते हैं. जैसे पहले तो सिर्फ 2 अंडे दे देते हैं, 2 eggs पर वीक. अभी अल्हम्दुलिल्लाह दे आर गिविंग सम 6 eggs per week. So like that we can arrange some food because people are there to help. Only thing is there is no platform, there is no place they can give this. They don't want to give money, we also don't want to give you money. We will arrange some food for you, we will arrange some employment for you, we will arrange some income for you. इंशाल्लाह हो जाएगा. ये हम अल्लाह से हमारी जो है दरख्वास्त भी है और इंशाल्लाह हो जाएगा, ये यकीन भी है हमारे ऊपर. Low concentration, poor memory, hair fall, early aging signs. These are not normal. These are the strong signs of iron deficiency anemia. When the body does not have sufficient iron, the brain receives less oxygen. That leads to loss of interest in co-curricular and cultural activities, poor academic performances, mood swings, etc. We students think that this is stress, but it is your body asking for help. Please listen to all the lectures and try to take care of your health. Girls, your health is very important. I believe when a mother is healthy, she will take care of the family very well. So if you are not healthy, you cannot take care. Because when I am good, I take care of others. When I am not healthy, how can we take care of others? So since you are all going to be mothers, your health is very important for the family. Please listen to the lectures and see how you can improve your good health. Your exercise is important, your nutrition is important. Every day there should be something in the morning which you have to do it so that you are healthy in the future. And this is the age where you can get disciplined yourself. Try
Madam, we do conduct classes of yoga every day in the morning for the students here, but we have to force the student to go for the yoga class. That's the irony here. Because they don't know. I told them at least 2 years, learn yoga, you can do it throughout your life. I feel that is the best physical activity which can be done in any part of your life. Whether you are middle age, old age and all that. But these girls are not interested. But they realize it only when they cross 50, when they develop the diseases. I'm sorry to say this, but if you want to be healthy, free from BP, free from diabetes and all that, you have to take care of your health, and your bone health is very important. I tell them, go sit in the sun for some time to get vitamin D. They laugh, math will not be fair otherwise. Fairness doesn't matter. What matters is how healthy you are. So thank you so much, sir, for giving this opportunity, and please carry on this. Thank you, ma'am. Schools and colleges are ready. But without youth, awareness cannot reach every house. Students must be educators, motivators, role models, and ambassadors of an anemia-free India. Let's take a pledge today. I request all the students to stand up. Symptoms. We will not avoid symptoms. We will not avoid screening. We will not avoid screening. We will educate others. We will educate others. We will choose nutrition. We will choose nutrition. And new age solution like Clear Chalk. And new age solution like Clear Chalk. We will end anemia in our lifetime. We will end